ನಮಸ್ಕಾರ ಎಲ್ರಿಗೂ. ಮುದ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ. ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಗ್ತಾ ಇರಬಹುದು ಅಂತ ನಾವು ನೋಡ್ಕೊಂಡು ಬರೋಣ. ಇಲ್ಲಿ ಸೃಜನ್ ಅವರು ಗಣೇಶನನ್ನು ತಗೊಂಡು ಬರ್ತಾರೆ. ಇಲ್ಲಿ ಕಂಪ್ಲೀಟ್ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಇರ್ತಾರೆ ಎಲ್ಲರೂ. ಆದರೆ ಗಣೇಶನಿಗೆ ಪೂಜೆ ಮಾಡಬೇಕು ಅಂತ ಈ ರೀತಿ ಮನೆಯಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಭೂಮಿಕಾಗಂತೂ ಸಖತ್ ಖುಷಿ ಆಗ್ತಾ ಇರತ್ತೆ. ಮಲ್ಲಿಗೆ ಆರತಿ ತೊಗೊಂಡು ಬಾ ಅಂತ ಭೂಮಿಕಾ ಹೇಳ್ತಾಳೆ. ನಮ್ಮನೆ ಗಣೇಶ ಬಂದ್ಬಿಟ್ಟ ಅಂತ ಭೂಮಿಕಾ ತುಂಬಾ ಖುಷಿಯಿಂದ ಇರ್ತಾಳೆ. ಹಾಗೆ ಮಲ್ಲಿ ಮತ್ತು ಸುಧಾ ಗಣೇಶನಿಗೆ ಆರತಿ ಮಾಡ್ತಾರೆ. ಹೌದು, ಗಣೇಶನ್ನ ಎಲ್ಲಿ ಕೂರಿಸೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸೃಜನ್ ಅವರು ದೊಡ್ಡ ಗಣೇಶ ಪಕ್ಕನೇ ಕೂರಿಸಿ ಆರತಿ ಮಾಡೋಣ ಅಂತ ಹೇಳ್ತಾರೆ. ನಮ್ಮನೆ ಗಣೇಶ ಜೊತೆಗೇ ಈ ಗಣೇಶನನ್ನು ಕೂರಿಸೋಣ ಅಂತ ಸೃಜನ್ ಅವರು ಹೇಳಿದಾಗ ಅದೇ ಒಳ್ಳೆಯದು ಅಂತ ಭೂಮಿಕಾ ಹೇಳ್ತಾಳೆ. ಅದೇ ಒಳ್ಳೆ ಪ್ಲೇಸ್ ಅಂತ ಹೇಳಿದಾಗ ಗಣೇಶ ಅಂತೂ ಮನೆಗೆ ಬಂದುಬಿಟ್ಟಾಯಿತು. ಎಲ್ಲರನ್ನೂ ಕರೀರಿ, ತಡ ಮಾಡಿದೆ ಪೂಜೆ ಮಾಡೋಣ ಅಂತ ಹೇಳಿ ಸೃಜನ್ ಹೇಳ್ತಾರೆ. ಆಗ ಮಲ್ಲಿ ಪೂಜೆಗೆ ಮನೇಲಿ ಇರೋವಂಥ ಎಲ್ಲರನ್ನೂ ಕರೀತಾಳೆ. ಹಾಗೆ ಶಕುಂತಲಾನು ಕರೀತಾಳೆ. ಆಗ ಶಕುಂತಲಾ ಎಲ್ಲರನ್ನೂ ನೋಡಿಬಿಟ್ಟು ಹೊಟ್ಟೆಗೆ ಬೆಂಕಿ ಬಿದ್ದಿರೋ ಹಾಗೆ ಆಗಿರ್ತಾಳೆ. ಹಾಗೆ ಭಾಗ್ಯ ಅವ್ರನ್ನೂ ಕರ್ಕೊಂಡು ಬರ್ತಾರೆ. ಆಗ ಶಕುಂತಲಾ ಇವಳಿಗೆ ಎಲ್ಲ ಗೊತ್ತಾಗುತ್ತೆ, ಡ್ರಾಮಾ ಆಡ್ತಾಳೆ. ಇವಳಿಗೆ ಇಬ್ಬರೇ ಕೇಳ ಶಕುಂತಲಾ ಹೀಗೆ ಹೇಳ್ಕೊಂಡು ಕೊಂಡ್ಗಾಡ್ತಿರ್ತಾಳೆ. ಆಗ ಅಜ್ಜಿ ಪೂಜೆ ಹೇಗೆ ಮಾಡಬೇಕು, ಪೂಜೆ ವಿಧಿವಿಧಾನನ ಸೃಜನ್ಗೆ ಹೇಳ್ತಾರೆ. ಅದೇ ರೀತಿ ಸೃಜನ್ ಅವರು ಪೂಜೆನ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ಮಂಗಳಾರತಿನ ತಗೊಂಡು ಮನೇಲಿರೋ ಎಲ್ಲರಿಗೂ ಮಂಗಳಾರತಿನ ಕೊಡ್ತಾರೆ. ಪೂಜೆ ಆದಮೇಲೆ ಎಲ್ಲರೂ ಸಹ ಪೂಜೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆಗಲೇ ಅಲ್ಲೊಬ್ಬರು ಋಷಿ ಮುನಿಗಳು ಬರ್ತಾರೆ. ಆಗ ಭೂಮಿಕಾ ಇವ್ರನ್ನ ಎಲ್ಲೋ ನೋಡಿರೋ ಹಾಗಿದೆ ಅಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ. ಹಾಗೆ ಎಲ್ಲರ ಮುಂದೆನೂ ಹೇಳ್ತಾಳೆ. ಹಾಗೆ ಅದನ್ನ ಹೇಳಿದ್ದಾದಮೇಲೆ, ಓ ನೀವಾ, ಬನ್ನಿ ಬನ್ನಿ. ಆಗ ಋಷಿಮುನಿಗಳು, ನಾವು ಭಾಗ್ಯಮ್ಮ ಅವ್ರನ್ನ ನೋಡಬೇಕಿತ್ತು, ಅವ್ರನ್ನ ಮಾತಾಡಿಸ್ಬೇಕಿತ್ತು ಅಂತ ಅಂತಾರೆ. ಸರಿ, ಅವ್ರನ್ನ ಕರ್ಕೊಂಡು ಬರ್ತೀವಿ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಭೂಮಿಕಾ ಹೇಳ್ತಾಳೆ. ಅದಾದಮೇಲೆ ಮಲ್ಲಿ ಹೋಗಿಬಿಟ್ಟು ಭಾಗ್ಯ ಅವ್ರನ್ನ ಕರ್ಕೊಂಡು ಬರ್ತಾಳೆ. ಬಂದ ಮೇಲೆ ಋಷಿಮುನಿಗಳು ಕೈ ಮುಗಿತಾರೆ ಭಾಗ್ಯಮ್ಮ ಅವ್ರಿಗೆ, ನಮಸ್ತೆ ಅಂತಲೂ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಸಹ ಕೈ ಮುಗಿತಾರೆ, ನಮಸ್ತೆ ಅಂತಲೂ ಹೇಳ್ತಾರೆ. ಅಲ್ಲ, ಇವ್ರು ಯಾಕೆ ನನ್ನ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ಅಂತ ಭಾಗ್ಯಮ್ಮ ಅವರು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ನಾವು ನಿಮ್ಮನ್ನೇ ಹುಡ್ಕೊಂಡು ಬಂದಿರೋದು. ನೀವು ನಮ್ಮ ಜೊತೆ ಇದ್ದಾಗ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ, ಅದಕ್ಕೋಸ್ಕರ ನಾವು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದು. ಅಲ್ಲ, ನಾನಲ್ಲಿ ಇದ್ದಾಗ ಸಣ್ಣ ಪುಟ್ಟ ಕೆಲಸ ಮಾಡಿದ್ದೀನಿ, ಅದಕ್ಕೆ ಹುಡುಕೊಂಡು ಬಂದಿರೋದು ಅಂತಿದ್ದಾರಲ್ಲ, ಏನು ದೊಡ್ಡ ಸಾಧನೆ ಮಾಡಿರೋ ಹಾಗೆ ಅಂತ ಅಂದ್ಕೊಂಡು. ಆದರೆ ಈಗ ಎಲ್ಲ ವಿಚಾರನ ಹೇಳಿದರೆ ಶಕುಂತಲಾ ಇವ್ರಿಗೆ ತೊಂದರೆ ಮಾಡ್ಬೋದು ಅಂತ, ಸೊ ಇದನ್ನ ಯಾರಿಗೂ ಹೇಳೋದು ಬೇಡ ಅಂತ ಭಾಗ್ಯಮ್ಮ ಅವರು ಸಹ ಸುಮ್ಮನೆ ಇರ್ತಾರೆ. ಆಗ ಋಷಿ ಅವರು, ನಾವು ಇದನ್ನೆಲ್ಲ ಭಾಗ್ಯಮ್ಮ ಅವ್ರಿಗೆ ತಂದಿರೋದು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ. ಸನ್ಮಾನ ಮಾಡಿದ್ರೆ ಅಷ್ಟೇ ಅವ್ರಿಗೂ ಸಹ ತೃಪ್ತಿ ಆಗೋದು. ಅವರು ಮಾಡಿರೋ ಕೆಲಸಕ್ಕೆ ನಾವು ಮನಸ್ಫೂರ್ತಿಯಾಗಿ ಇಲ್ಲಿ ಋಷಿಮುನಿಗಳು ಶಾಲ್ ಮತ್ತು ಪೀಠ ಎಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ. ಆಗ ಅವ್ರಿಗೆ ಸನ್ಮಾನ ಮಾಡೋಕ್ಕೆ ತಂದಿಟ್ಟು ಕೂತಿರ್ತಾರೆ. ಈ ವರ್ಷ ನಮ್ಮ ಮನೇಲಿ ಪುಟ್ಟ ಗಣೇಶ ಬಂದಿದ್ದಾನೆ ಅಂತ ಭೂಮಿಕಾ ಹೇಳ್ತಾ ಇದ್ದರೆ, ನೆಕ್ಸ್ಟ್ ಇಯರ್ ಪುಟ್ಟ ಗೌರಿನೂ ಸಹ ಬರಲಿ ಅಂತ ಋಷಿಯವರು ಹೇಳ್ತಾರೆ. ಇಲ್ಲಿ ಗೌತಮ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ತನ್ನ ಮಗು ನೆನಪಾಗ್ತಾ ಇರುತ್ತೆ. ನನ್ನ ಮಗಳು ಗೌರಿ ಇದ್ದಾಳೆ, ಆದರೆ ಎಲ್ಲಿದ್ದಾಳೋ ಏನೋ ಅಂತ, ನಮ್ಮಿಂದ ದೂರಾಗಿ ಏನು ಮಾಡ್ತಿದ್ದಾಳೋ ಅಂತ ಅಂದ್ಕೊಂಡು ಗೌತಮ್ ಟೆನ್ಷನ್ ಮಾಡಿಕೊಂಡ್ರೆ, ಆದರೆ ಇಲ್ಲಿ ಭೂಮಿಕಾ ಮಗಳು ಅಂತ ಅಲ್ಲ, ಮಗಳು ಅಂತ ಅಂದರೆ ನೀವು ಕನಸಿನ ಲೋಕಕ್ಕೆ ಹೋಗಿಬಿಡ್ತೀರಾ ಅಲ್ವಾ. ನನಗೆ ಗೊತ್ತು ನಿಮಗೆ ಮಗಳು ಅಂದರೆ ಎಷ್ಟು ಇಷ್ಟ ಅಂತ. ನೀವೇನೂ ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಇಯರ್ ಅನ್ನೋ ಅಷ್ಟರಲ್ಲಿ ಮನೆಗೆ ಪುಟ್ಟ ಗೌರಿ ಸಹ ಬರ್ತಾಳೆ. ಭೂಮಿ,
ಈ ಥರ ಎಲ್ಲ ಹೇಳಿ ಸಮಾಧಾನ ಮಾಡ್ತಾಳೆ. ಹಾಗೆ ಋಷಿಯವರು ಹೇಳ್ತಾರೆ, ಭಾಗ್ಯಮ್ಮ ತುಂಬಾ ಒಳ್ಳೆಯವರು, ಅವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಕಷ್ಟ ಅಂತ ಬಂದರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೇ ಇದ್ದರು. ತುಂಬ ಒಳ್ಳೆ ಮನಸ್ಸು ಅವರಿಗಿದೆ. ಆದರೆ ಅವ್ರಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿಬಿಟ್ಟು, ಸರಿ ನೀವು ಸನ್ಮಾನ ಮಾಡೋಕ್ಕೆ ಬಂದಿದ್ದೀರಾ ಅಲ್ವಾ, ಭಾಗ್ಯಮ್ಮ ಅವ್ರಿಗೆ ಭಾಗ್ಯ ಅತ್ತೆಗೆ ಸನ್ಮಾನ ಮಾಡಿ ಅಂತ ಹೇಳ್ತಾಳೆ. ಆಗ ಶಕುಂತಲಾಗೆ ಸಖತ್ ಶಾಕ್ ಆಗುತ್ತೆ. ಏನಜ್ಜಿ, ನಾನು ಹೇಳಿದ್ದು ಸರಿಯಾಗಿದೆ ಅಲ್ವಾ ಅಜ್ಜಿ ಅಂತ ಹೇಳ್ತಾಳೆ. ನನಗೇನು ಅಭ್ಯಂತರ ಇಲ್ಲ, ಭಾಗ್ಯ ಅವರಿಗೆ ಸನ್ಮಾನ ಮಾಡಿ ಅಂತ ಅಜ್ಜಿನೂ ಸಹ ಹೇಳ್ತಾರೆ. ಆಗ ಶಕುಂತಲನ ಮುಂದೆನೇ ಭಾಗ್ಯ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಅಲ್ಲ, ಭೂಮಿಕಾಯಿಂದ ಎಷ್ಟೊಂದು ಅವಮಾನ ಆಗ್ತಿದೆ, ನನ್ನ ಮುಂದೆನೇ ಆ ಭಾಗ್ಯಗೆ ಸನ್ಮಾನ ಮಾಡ್ತಿದ್ದಾರೆ, ಎಷ್ಟು ಧೈರ್ಯ ಇರಬೇಕು. ಅದನ್ನ ನೋಡಿ ಹೊಟ್ಟೆಗೆ ಬೆಂಕಿ ಬಿದ್ದಿರೋ ಹಾಗೆ ಆಡ್ತಿರ್ತಾರೆ. ಪರವಾಗಿಲ್ಲ ಭೂಮಿಕಾ, ಹಬ್ಬದ ದಿನವೇ ನನಗೆ ಅವಮಾನ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಹೇಳಿದ ಮೇಲೆ, ಹೇಗಿತ್ತು ಅತ್ತೆ ನಾನು ಕೊಟ್ಟಿರೋ ಟ್ವಿಸ್ಟು? ಅತ್ತೆಗೆ ಸನ್ಮಾನ ಮಾಡ್ತಿರೋದು ಕರೆಕ್ಟಾಗಿದೆ ಅಲ್ವಾ? ಇದು ನಿಮಗೆ ಆ ಯೋಗ್ಯತೆಯೇ ಇಲ್ಲ ಬಿಡಿ. ಅದನ್ನು ನಾನು ಪ್ಲ್ಯಾನ್ ಮಾಡಿ ಭಾಗ್ಯ ಅತ್ತೆಗೆ ಸನ್ಮಾನ ಮಾಡಿ ಅಂತ ಹೇಳಿದ್ದು. ಆಗ ಶಕುಂತಲಾಗೆ ಕೋಪ ಬರುತ್ತೆ. ನಿಜ ಭೂಮಿಕಾ, ನಿನ್ನನ್ನು ಸುಮ್ಮನೆ ಎದುರು ಹಾಕೋತಿದೆಯಾ, ತುಂಬಾ ಎದುರು ಹಾಕೋತಿದೆಯಾ, ಇದರ ಪರಿಣಾಮ ಚೆನ್ನಾಗಿರಲ್ಲ ನೋಡ್ಕೊ ಅಂತ ಶಕುಂತಲನು ಹೆದರಿಸ್ತಾ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಹಬ್ಬದ ದಿನ ಈ ಥರ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿ ಇನ್ನೂ ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ನಿಮ್ಮ ಮಗ ಜಯದೇವ್ ಮನೆಗೆ ಹೋಗ್ಬಿಡಿ, ಅಲ್ಲೇ ಖುಷಿಯಾಗಿರಿ, ನೀವು ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನೀವು ಇಲ್ಲಿ ಇರೋ ತನಕ ಇದನ್ನೆಲ್ಲ ನೋಡ್ತಾನೆ ಇರಬೇಕಾಗತ್ತೆ. ಇನ್ನು ಮುಂದೆ ಇದು ಜಾಸ್ತಿನೇ ಆಗ್ತಿರತ್ತೆ. ಸೊ ನೀವು ಅಲ್ಲಿದ್ದರೆ ಆರಾಮಾಗಿರ್ಬೋದು. ಈ ಮನೆ ಯಜಮಾನಿ ಯಾವತ್ತಿದ್ರೂ ಭಾಗ್ಯ ಅತ್ತೇನೆ, ನೀವು ಆಗೋಕ್ಕೆ ಚಾನ್ಸೇ ಇಲ್ಲ. ಹಾಗೆ ಆಗೋದಕ್ಕೆ ಹೋದರೆ ನಾನು ಬಿಡೋದೂ ಇಲ್ಲ ಅಂತ ಭೂಮಿಕಾ ಹೇಳ್ತಾಳೆ. ಆಗ ಶಕುಂತಲ, ಈ ಭೂಮಿಕಾಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನನಗೆ ಕಾರ್ತಾನೆ ಇದ್ರೇ ಸರಿ ಹೋಗುತ್ತೆ. ಅವನಿಗೆ ಎಲ್ಲ ಐಡಿಯಾ ಇರೋದು, ಸೊ ಅವನನ್ನು ಕರೆಸ್ಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ಶಕುಂತಲ ಹೀಗೆ ಎಲ್ಲರೂ ಸಹ ಊಟಕ್ಕೆ ಹೋಗ್ತಿರ್ತಾರೆ. ಆಗ ಮೇನ್ ಚೇರ್ನಲ್ಲಿ ಶಕುಂತಲ ಕೂರೋಕ್ಕೆ ಹೋಗ್ತಾಳೆ. ಶಕುಂತಲ ಕೂರೋಕ್ಕೆ ಹೋಗಿದಾಗ ಭೂಮಿಕಾ ತಡಿತಾಳೆ. ಅತ್ತೆ, ಅದು ನಿಮ್ಮ ಸೀಟಲ್ಲ, ನಿಮ್ಮ ಸೀಟು ಬೇರೆಯೇ ಇದೆ ಅಂತ ಹೇಳಿದಾಗ, ಏನು ಹೇಳ್ತಿದ್ಯಾ ಭೂಮಿಕಾ, ಇಷ್ಟು ದಿನ ನಾನು ಈ ಮನೇಲಿ ಈ ಚೇರ್ನಲ್ಲೇ ಕೂತ್ಕೊಂಡು ಊಟ ಮಾಡ್ತಿರ್ಲಿಲ್ವಾ, ಈಗ ನೀನು ಚೇಂಜಸ್ ಮಾಡ್ತಿದ್ದೀಯಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ, ಏನು ಹೇಳ್ತಿದ್ದೀರಾ, ನಿಮಗಿಂತ ದೊಡ್ಡವರು ಭಾಗ್ಯ ಅತ್ತೆ ಅವರೇ, ಈ ಸೀಟ್ನಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾಳೆ. ಬನ್ನಿ ಭಾಗ್ಯ ಅತ್ತೆ, ನೀವು ಈ ಸೀಟ್ನಲ್ಲಿ ಕೂತ್ಕೊಳ್ಳಿ ಅಂತ ಶಕುಂತಲನ ಅಲ್ಲಿಂದ ಏಳಿಸಿ ಭಾಗ್ಯ ಅವ್ರನ್ನ ಕೂರಿಸ್ತಾಳೆ. ಶಕುಂತಲ ಊರ್ಕೊಂಡು, ಈ ಭೂಮಿಕಾ ಸುಮ್ಮನೆ ಇದ್ದರೆ ಸರಿ, ಪದೇ ಪದೇ ನನ್ನ ಈ ರೀತಿ ಕೆಣಕಬೇಡ, ಸರಿ ಇರಲ್ಲ. ಏನು ಮಾಡೋಕ್ಕಾಗತ್ತೆ ಅತ್ತೆ, ನಾನಿನ್ನೂ ಜಾಸ್ತಿ ಮಾಡ್ತಾನೆ ಇರ್ತೀನಿ, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತಂದಾಗ ಸಖತ್ ಕೋಪ ಬಂದು ಶಕುಂತಲ ಅವರು ತಮ್ಮ ರೂಮ್ಗೆ ಹೋಗ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.